ಆಯುರ್ಬಲ್ ಮರದ ಗಾಣದಿಂದ ಮನೆಗೆ ಮರಳಿದ ಆರೋಗ್ಯ. ದಾಂಡೇಲಿಯ ಹೆಮ್ಮೆಯ ಶುದ್ಧ ಖಾದ್ಯ ಎಣ್ಣೆ ಘಟಕ ಆಯುರ್ಬಲ್ ಆಗ್ರೋ ಇಂಡಸ್ಟ್ರೀಸ್. ಆರೋಗ್ಯವೇ ಭಾಗ್ಯ ಎನ್ನುವುದು ಕೇವಲ ಗಾದೆಯಲ್ಲ. ಜೀವನದಲ್ಲಿ ಸಾಧನೆ ಮಾಡಲು, ನೆಮ್ಮದಿಯಿಂದ ಬದುಕಲು ಮೊದಲು ಬೇಕಾಗಿರುವುದೇ ಸದೃಢ ಆರೋಗ್ಯ. ಆದರೆ ಇಂದಿನ ಯಾಂತ್ರಿಕ ಬದುಕಿನಲ್ಲಿ ನಾವು ಆಹಾರದ ಗುಣಮಟ್ಟದ ಬಗ್ಗೆ ಮರೆತು ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ಮಾರುಕಟ್ಟೆಯಲ್ಲಿ ಕಾಣುವ ಬಣ್ಣ ಬಣ್ಣದ ಪ್ಯಾಕೆಟ್ ಡಬ್ಬ, ಕ್ಯಾನ್ಗಳನ್ನು ನೋಡಿ ಎಣ್ಣೆಗಳನ್ನು ಖರೀದಿಸುತ್ತೇವೆ. ಆ ಬ್ರ್ಯಾಂಡ್ ಒಳ್ಳೆಯದು ಎಂಬ ಜಾಹೀರಾತು ನಂಬಿ ಖರೀದಿಸುತ್ತೇವೆ. ಆದರೆ ಅದನ್ನು ಯಾವ ರಾಸಾಯನಿಕದಿಂದ, ಯಾವ ಉಷ್ಣತೆಯಲ್ಲಿ, ಹೇಗೆ ಸಂಸ್ಕರಿಸಿದ್ದಾರೆ ಎಂಬ ಒಂದಿಂಚು ಮಾಹಿತಿಯೂ ನಮಗಿರುವುದಿಲ್ಲ. ಹೆಚ್ಚಿನ ಉಷ್ಣತೆಯಲ್ಲಿ ರಿಫೈನ್ ಮಾಡಿದ ಈ ಎಣ್ಣೆಗಳು ರುಚಿ ನೀಡಬಹುದೇ ಹೊರತು ಪೌಷ್ಟಿಕಾಂಶವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರುತ್ತದೆ. ಇದರಿಂದಲೇ ಇಂದು ಹೃದಯದ ಸಮಸ್ಯೆ, ಜೀರ್ಣಕ್ರಿಯೆ ತೊಂದರೆ, ಬೊಜ್ಜು ಮುಂತಾದ ಕಾಯಿಲೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ಹುಡುಕುತ್ತಾ ದಾಂಡೇಲಿ ನಗರದ ಅಂಬೇವಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಶ್ರೀ ಆನಂದ್ ಕೋಡ್ಕಣಿಯವರು ಆಯುರ್ಬಲ್ ಆಗ್ರೋ ಇಂಡಸ್ಟ್ರೀಸ್ ಎಂಬ ಸಾಂಪ್ರದಾಯಿಕ ಮರದ ಗಾಣದ ಖಾದ್ಯ ಎಣ್ಣೆ ತಯಾರಿಕಾ ಘಟಕವನ್ನು ಪ್ರಾರಂಭಿಸಿದ್ದಾರೆ. ಇದು ಕೇವಲ ಒಂದು ಉದ್ಯಮವಲ್ಲ, ಇದು ದಾಂಡೇಲಿಯ ಜನರ ಆರೋಗ್ಯಕ್ಕಾಗಿ, ಸ್ಥಳೀಯರ ಉದ್ಯೋಗಕ್ಕಾಗಿ ಜನ್ಮ ತಳೆದ ಒಂದು ಆಂದೋಲನ. ಆಯುರ್ಬಲ್ ಅಂದರೆ ಏನು ವಿಶೇಷ? ಕಣ್ಣ ಮುಂದೆಯೇ ಶುದ್ಧತೆ. ಇಲ್ಲಿ ಎಣ್ಣೆ ತಯಾರಾಗುವ ಪ್ರತಿಯೊಂದು ಹಂತವನ್ನು ನೀವು ನೇರವಾಗಿ ಬಂದು ನೋಡಬಹುದು. ಯಾವುದೇ ರಾಸಾಯನಿಕ, ಯಾವುದೇ ಕಲಬೆರಕೆ ಇಲ್ಲ. ಮರದ ಗಾಣದ ವಿಜ್ಞಾನ. ಕಡಿಮೆ ಉಷ್ಣತೆಯಲ್ಲಿ ನಿಧಾನವಾಗಿ ತಿರುಗುವ ಮರದ ಗಾಣದಿಂದ ಎಣ್ಣೆ ತೆಗೆಯಲಾಗುತ್ತಿರುವುದರಿಂದ ಕಡಲೆಕಾಯಿ, ತೆಂಗು, ಸಾಸಿವೆಗಳಲ್ಲಿನ ಒಮೆಗಾ 3 ವಿಟಮಿನ್ ಇ ಯಂತಹ ಎಲ್ಲ ಪೌಷ್ಟಿಕಾಂಶಗಳು ಮತ್ತು ನೈಸರ್ಗಿಕ ಪರಿಮಳ ಹಾಗೆಯೇ ಉಳಿದಿರುತ್ತದೆ. ಎ ದರ್ಜೆಯ ಕಚ್ಚಾ ವಸ್ತು. ಇಲ್ಲಿ ಬಳಸುವ ಪ್ರತಿ ಕಾಳು, ಪ್ರತಿ ತೆಂಗಿನಕಾಯಿಯು ಉತ್ತಮ ಗುಣಮಟ್ಟದ್ದಾಗಿದೆ. ಆಹಾರ ಸುರಕ್ಷತಾ ನಿಯಮಾವಳಿಯ ಪ್ರಕಾರ ಪರೀಕ್ಷಿತಗೊಂಡಿರುವುದು ಇದರ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ. ಆಯುರ್ಬಲ್ ಎಣ್ಣೆಯಿಂದ ಆರೋಗ್ಯಕ್ಕೆ ಆಗುವ ಲಾಭಗಳು 10 ಹಲವು. ಹೃದಯಕ್ಕೆ ರಕ್ಷಣೆ. ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಸಿ ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಜೀರ್ಣಕ್ರಿಯೆ ಸುಧಾರಣೆ. ಹೊಟ್ಟೆ ಉಬ್ಬರ, ಅಜೀರ್ಣ ಸಮಸ್ಯೆಗೆ ರಾಮಬಾಣ. ಚರ್ಮ ಮತ್ತು ಕೂದಲಿಗೆ ಪೋಷಣೆಯನ್ನು ನೀಡುತ್ತದೆ. ನೈಸರ್ಗಿಕ ಹೊಳಪು ಮತ್ತು ಕಾಂತಿಯನ್ನು ನೀಡುತ್ತದೆ. ರಾಸಾಯನಿಕ ಮುಕ್ತ ಜೀವನ. ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರಿಗೂ ಸುರಕ್ಷಿತ. ಲಭ್ಯವಿರುವ ವಿವಿಧ ಖಾದ್ಯ ಎಣ್ಣೆಗಳು ಯಾವುದೆಂದರೆ ತೆಂಗಿನ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಸಾಸಿವೆ ಎಣ್ಣೆ, ಕುಷ್ಬು ಎಣ್ಣೆ ಸೇರಿದಂತೆ ಎಲ್ಲ ಬಗೆಯ ಖಾದ್ಯ ಎಣ್ಣೆಗಳು ಇಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಗ್ರಾಹಕರಿಗೆ ಅವರವರ ಬೇಡಿಕೆಗೆ ಅನುಗುಣವಾಗಿ ತಾಜಾ ಎಣ್ಣೆಗಳನ್ನು ಇಲ್ಲಿ ಕೊಡಲಾಗುತ್ತದೆ. ದಾಂಡೇಲಿ ನಗರದಾದ್ಯಂತ ಡೋರ್ ಡೆಲಿವರಿ ಸೌಲಭ್ಯವಿದೆ. ಈ ಘಟಕದಿಂದ ಹಲವಾರು ಸ್ಥಳೀಯರಿಗೆ ಉದ್ಯೋಗವೂ ಕೂಡ ದೊರೆಯುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗುತ್ತಿದೆ. ಆಯುರ್ಬಲ್ ಆಗ್ರೋ ಇಂಡಸ್ಟ್ರೀಸ್ ವಿಳಾಸ ಹೀಗಿದೆ. ಆಯುರ್ಬಲ್ ಆಗ್ರೋ ಇಂಡಸ್ಟ್ರೀಸ್ 11/113 N27 ಇಂಡಸ್ಟ್ರಿಯಲ್ ಏರಿಯಾ, ಅಂಬೇವಾಡಿ, ದಾಂಡೇಲಿ. ಹೆಚ್ಚಿನ ಮಾಹಿತಿಗಾಗಿ 7888066305 ಇಲ್ಲವೇ 9820166305 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದು. ಆಯುರ್ಬಲ್ ಆಗ್ರೋ ಇಂಡಸ್ಟ್ರೀಸ್ ಇದು ನಮ್ಮ ದಾಂಡೇಲಿಯ ಹೆಮ್ಮೆ, ದಾಂಡೇಲಿಯ ಸ್ವಾಭಿಮಾನಿ ಕೂಸು. ಈ ಕೂಸನ್ನು ಬೆಳೆಸಿ ನಮ್ಮ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಜೀವನ ನೀಡುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಬನ್ನಿ, ನಾವೆಲ್ಲರೂ ಸೇರಿ ಆಯುರ್ಬಲ್ ಶುದ್ಧ ಖಾದ್ಯ ಎಣ್ಣೆಯನ್ನು ಬಳಸೋಣ. ಆನಂದದಾಯಕ ಆರೋಗ್ಯವನ್ನು ಪಡೆಯೋಣ. ಸರ್, ಹೇಗೆ ನಿಮ್ಮ ಆಯುರ್ಬಲ್ ಆಗ್ರೋ ಇಂಡಸ್ಟ್ರೀಸ್ ಆರಂಭಗೊಂಡಿದೆ? ಮುಂದೆ ಏನು, ಹೇಗೆ, ಎತ್ತ?
ನಾವು ಹೇಗಿದ್ರೆ ಮೊದಲೇ ಹೋಟೆಲ್ ಉದ್ಯಮದಲ್ಲಿ ಇದ್ದಿದ್ದು. ಹಾಗೆ ಆ ಉದ್ಯಮದಲ್ಲಿ ಇದ್ದವಾಗ ನಮ್ಗೆ ಗೊತ್ತಾಗಿದ್ದು ಯಾವ ರೀತಿ ನಮಗೆ ಕಲಬೆರಕೆ ಆದ ವಸ್ತುಗಳು, ಎಣ್ಣೆಗಳು, ಸಾಕಷ್ಟು ಪದಾರ್ಥಗಳು ಮಾರ್ಕೆಟ್ನಲ್ಲಿ ಈಗ ಸಿಗ್ತಾ ಇದೆ. ಹಾಗೆ ಇದೆಲ್ಲ ಜನರ ಆರೋಗ್ಯಕ್ಕೆ ಹೇಗೆ ತೊಂದರೆ ಮಾಡ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹಾಗೆ ಅದಾದಮೇಲೆ ಏನಾದರೂ ಒಂದು ಉದ್ಯಮ ಮಾಡಬೇಕು ಅನ್ನೋದೊಂದು ನಿಟ್ಟಿನಲ್ಲಿ ಹುಡುಕ್ತಾ ಇರಬೇಕಾದ್ರೆ ಇದೊಂದು ನ್ಯಾಚುರಲ್ ಆಯಿಲ್ ಅಂತವೆ, ಮರದ ಗಾಣ ಅಂತಂದಿದ್ದು ನಮ್ಮ ಪೂರ್ವಜರು ಹಾಗೂ ಸಾಕಷ್ಟು ಜನ, ಯಾಕಂದರೆ ನಮ್ಮ ಹಿಂದಿನ ಪೀಳಿಗೆಯವರು ಇದನ್ನೇ ತಂದಿದ್ದಾರೆ. ನಾವು ಹೆಚ್ಚಾಗಿ ಶೇಂಗಾ ಎಣ್ಣೆಯನ್ನು ಮಿಲ್ಲಲ್ಲಿ ತಂದು ಜನ ತಿಂತಿದ್ರು. 1990ರಲ್ಲಿ ರಿಫೈನ್ಡ್ ಎಣ್ಣೆ ಅನ್ನೋದು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ದೇಶಕ್ಕೆ. ಪಾಮ್ ಆಯಿಲು, ಆಮೇಲೆ ನಮ್ಮದು ಡಾಲ್ಡಾ ಬಂತು, ವನಸ್ಪತಿ ಅಂತು, ಇದೆಲ್ಲ ಬಂದಾಯಿತು. ಆದಾಗ ಜನ ಇದನ್ನು ಬಿಟ್ಟು ಸ್ವಲ್ಪ ರೇಟ್ ಕಡಿಮೆ ಅನ್ನೋದ್ರ ವಿಚಾರದಲ್ಲಿ ಎಲ್ಲರೂ ರಿಫೈನ್ಡ್ ಎಣ್ಣೆ ಕಡೆಗೆ ಹೋಗಿದ್ದಾರೆ. ಆದರೂ ಸಾಕಷ್ಟು ಇನ್ನೂ ಹಳ್ಳಿ ಕಡೆ ಜನ ಇದನ್ನೇ ಉಪಯೋಗಿಸ್ತಾರೆ. ಸೊ ನಾವು ಮತ್ತೆ ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಮತ್ತು ನಮ್ಮ ಎಲ್ಲ ಅಡುಗೆ ಮನೆಯಲ್ಲಿ ನಮ್ಮ ನ್ಯಾಚುರಲ್ ಆಯಿಲ್, ಅದನ್ನು ನಮ್ಮ ಪುರಾತನ ರೀತಿಯಲ್ಲಿ ಮಾಡಿದ ಟ್ರೆಡಿಷ್ನಲ್ ಆಯಿಲನ್ನು ಜನರು ಬಳಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನು ಪ್ರಾರಂಭ ಮಾಡಿದ್ವಿ. ಇದು ಸಾಕಷ್ಟು ಕಡೆ ಸಿಟಿಗಳಲ್ಲಿ ಇದನ್ನು ಅವೇರ್ನೆಸ್ ಆಗಿದೆ. ಸೊ ಇಲ್ಲಿ ದಾಂಡೇಲಿ ಸ್ವಲ್ಪ ಕಡಿಮೆ ಇದೆ, ಇನ್ನೂ ಆಗಬೇಕು. ಹಾಗೆ ಇಲ್ಲಿ ಯಾವುದು ಅಕ್ಕಪಕ್ಕದಲ್ಲಿ ಯಾವುದು ಇರಲಿಲ್ಲ. ಹಾಗೆ ನಾವು ಒಂದು ಪ್ರಯತ್ನ ಮಾಡೋಣ ಅಂತ ಶುರು ಮಾಡಿದ್ದೀವಿ. ಸೊ ಇದರಲ್ಲಿ ಯಾವುದು ಕೆಮಿಕಲ್ ಇಲ್ಲ, ರಿಫೈನಿಂಗ್ ಇಲ್ಲ, ಸಿಂಪಲ್ ಫಿಲ್ಟ್ರೇಷನ್ ಗಾಳಿಸ್ತೇವೆ ಅಷ್ಟೇ. ಹಾಗೆ ಸೆಡಿಮೆಂಟೇಷನ್ ಅಂತ ಅಂತೇವೆ. ಇದನ್ನು ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ, ಮರದ ಗಾಣದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ ಒಂದು ಪಾತ್ರೆಯಲ್ಲಿ ಇಟ್ಟು ಒಂದು 4 ದಿನ ಇಡ್ತೇವೆ. ಇಟ್ಟ ಮೇಲೆ ಅದನ್ನೆಲ್ಲ ಸೆಡಿಮೆಂಟೇಷನ್ ಆಗಿ ಮೇಲಿನ ಎಣ್ಣೆಯಷ್ಟನ್ನೇ ನಾವು ಬಳಸ್ತೇವೆ. ಇತ್ತೀಚೆಗೆ ನೀವು ನೋಡ್ತಿರ್ಬೋದು, ಜನ 25ನೇ ವರ್ಷದಲ್ಲಿ, 30ನೇ ವರ್ಷದಲ್ಲಿ, 40ನೇ ವರ್ಷದಲ್ಲಿ ಹಾರ್ಟ್ ಡಿಸೀಸು ಇದೆಲ್ಲ ಕಾಣ್ತಿರ್ಬೋದು. ಇದೆಲ್ಲ ಯಾಕೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗತ್ತೆ. ಈಗ ಸದ್ಯದಲ್ಲಿ ಹೇಳಬೇಕಂದ್ರೆ ನಮಗೆ ಈ ಒಂದು ಶೇಂಗಾ ಎಣ್ಣೆ ಆಗಲಿ, ಕುಸುಬೆ ಆಗಲಿ, ಸನ್ಫ್ಲವರ್ ಆಗಲಿ, ಈ ಎಲ್ಲ ಎಣ್ಣೆ ತೆಗಿಬೇಕಂದ್ರೆ ಕನಿಷ್ಠ ಪಕ್ಷ ಒಂದು 2.5 kg ಬೀಜ ಬೇಕಾಗುತ್ತೆ. ಸೊ 2.5 kg ಬೀಜಕ್ಕೆ ಶೇಂಗಾ ಆಗಲಿ ಯಾವುದೇ ಎಣ್ಣೆ ಬೀಜಗಳಿಗೆ ಮಾರ್ಕೆಟಲ್ಲಿ ಏನು ರೇಟ್ ಇದೆ, ಹೋಲ್ಸೇಲಲ್ಲಿ ಏನಿದೆ, ಅದನ್ನು ತೆಗೆದ್ರೆ 1 ಲೀಟ್ರಿಗೆ ಎಷ್ಟಾಗುತ್ತೆ, ಅದೇ ಪ್ರಕಾರ ನೋಡಿದ್ರೆ ನಾವು ರಿಫೈನ್ಡ್ ಎಣ್ಣೆ ಹೇಗೆ ಈ ರೇಟಿಗೆ ಬರುತ್ತೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಸೊ ಹಾಗಾಗಿ ನಾವೇನು ಹೇಳೋದಂದರೆ ನಮ್ಮ ನ್ಯಾಚುರಲ್ ಎಣ್ಣೆಯನ್ನೇ ಬಳಸಿ ಆದಷ್ಟು ರಿಫೈನ್ಡ್ ವಸ್ತುಗಳು, ಎಣ್ಣೆ ಒಂದೇ ಅಂತಲ್ಲ, ನಮಗೆ ಹಿಟ್ಟಾಗಲಿ ಯಾವುದೇ ರಿಫೈನ್ಡ್ ಅನ್ನೋ ಪದಾರ್ಥಗಳನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಹೊರಗಡೆ ಅಂತೂ ನಾವು ಎಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಮನೆಯವರು, ನಮ್ಮ ಕಿಚನ್ನಿನ ಬಾಸ್ ಯಾರಿರ್ತಾರೆ ಹೆಣ್ಮಕ್ಳು, ಅವರು ಇದನ್ನು ಅವರು ಕೈಯಲ್ಲಿ ತೊಗೋಬೇಕು. ಅಟ್ಲೀಸ್ಟ್ ಮನೆಯಲ್ಲಿ ತಿನ್ನೋ ಪದಾರ್ಥಗಳು ನಮಗೆ ಶುದ್ಧವಾಗಿ ಇರಬೇಕಂತ. ಇಲ್ಲಿ ಎಷ್ಟು ವೆರೈಟಿಯ ಎಣ್ಣೆಗಳನ್ನು ಈಗ ಸದ್ಯದಲ್ಲಿ ನಮ್ಮಲ್ಲಿ 9 ಥರದ ಎಣ್ಣೆಗಳು ಮಾಡ್ತಾಯಿದ್ದೇವೆ. ಯಾವುದೆಲ್ಲ? ತೆಂಗಿನ ಎಣ್ಣೆ, ಶೇಂಗಾ ಎಣ್ಣೆ, ಸನ್ಫ್ಲವರು, ಕುಸುಬೆ, ಸಾಸಿವೆ ಎಣ್ಣೆ, ಆಮೇಲೆ ಕರಿ ಎಳ್ಳು, ಬಿರಿ ಎಳ್ಳು, ಅಗಸೆ, ಆಮೇಲೆ ಬಾದಾಮಿ, 9 ಎಣ್ಣೆಗಳಿವೆ. ಹೆಚ್ಚಾಗಿ ತಿನ್ನಲಿಕ್ಕೆ ಬಳಸೋದಂದರೆ ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಸನ್ಫ್ಲವರು, ಕುಸುಬೆ. ಈಗ ದಾಂಡೇಲಿಯ ಸುತ್ತಮುತ್ತಲ ಜನರಿಗೆ ನಿಮ್ಮಲ್ಲಿ ಉತ್ಪಾದಿಸಿರುವಂಥ ಎಣ್ಣೆ ಬೇಕಾಗ್ತದೆ. ಅವರು ಹೇಗೆ ತಗೊಳ್ಬೇಕು, ಎಲ್ಲಿ ತಗೊಳ್ಬೇಕು? ಸರ್, ಈಗ ತಗೊಳ್ಳಿಕ್ಕೆ ಬೇರೆ ಕಡೆ ನಾವು ಎಲ್ಲೂ ಇದನ್ನು ಮಾಡ್ತಾ ಇಲ್ಲ. ಸದ್ಯದಲ್ಲಿ ಇಲ್ಲಷ್ಟೇ ಇದೆ. ಯಾಕಂದರೆ ಇದನ್ನು ಮಾರ್ಕೆಟಲ್ಲಿ ಬಿಡಬೇಕಂದ್ರೆ ಇನ್ನೂ ಹೆಚ್ಚು ರೇಟಿಗೆ ಕೊಡಬೇಕಾಗತ್ತೆ ಮೊದಲನೇದಾಗಿ. ಇನ್ನೊಂದರೆ ನಾವು ಅದ್ರ ಸಲ ಒಂದು ಅರೇಂಜ್ಮೆಂಟ್ ಇದೆ. ದಾಂಡೇಲಿ ಇಲ್ಲಾಂದರೆ ನಾವು ಡೋರ್ ಡೆಲಿವರಿ ಮಾಡ್ತೇವೆ ಎಲ್ಲದಕ್ಕೂ. ಹಾಗೆ ನಾವು ಏನು ಹೇಳೋದಂದರೆ, ಡೋರ್ ಡೆಲಿವರಿ ಅಂತ ಹೇಳಿದರೆ ಅವ್ರು ಎಷ್ಟರದ್ದು ಆರ್ಡ್ರ್ ಮಾಡಬೇಕು ನೋಡಿ. ಹೆಚ್ಚಾಗಿ ನಾವು ಏನು ಹೇಳೋದಂದರೆ, ನೀವು ತಿಂಗಳಿಗೆ ಬೇಕಾದಷ್ಟು ತೊಗೊಳ್ಳಿ. ಯಾಕಂದರೆ ಇದು ಫ್ರೆಶ್ ಎಣ್ಣೆ, ಫ್ರೆಶ್ ಅಡುಗೆ ಮಾಡ್ತಾರೇ. ಸೊ ಹಾಗಾಗಿ ನೀವು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ. ನಾನು ಒಂದೇ ಸಲ ತೊಗೋತೀನಿ, 10 ಲೀಟ್ರ್ ತೊಗೋತೀನಿ, 15 ಲೀಟ್ರ್ ತೊಗೋತಾರೆ, ಬೇಡ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ನಾವು ಹೇಳೋದು ಶುದ್ಧವಾದದ್ದು. ಪ್ರತಿ 10 ದಿವಸಕ್ಕೆ 8 ದಿವಸಕ್ಕೆ ರೆಡಿ ಆಗ್ತಾ ಇರ್ತದೆ. ನಿಮ್ಗೆ ಎಷ್ಟು ಬೇಕು, 2 ಲೀಟ್ರ್, 3 ಲೀಟ್ರ್, 4 ಲೀಟ್ರ್ ತಿಂಗಳಿಗೆ ಎಷ್ಟು ಬೇಕು ಅದನ್ನು ಹೇಳಿ ನಾವು ಮನೆಗೆ ತಂದು ಮುಟ್ಟಿಸ್ತೇವೆ.
ಅದಕ್ಕಿಂತ ಮುಖ್ಯವಾಗಿ ನಾವು ಏನು ಹೇಳೋದಂದರೆ ದಾಂಡೇಲಿಯಲ್ಲಿ ಇದ್ದವರಿಗೆ ನೀವು ಬಂದು ಇಲ್ಲಿ ಭೇಟಿ ಕೊಡಿ. ಇಲ್ಲಿ ಏನು ಶುದ್ಧತೆ ಇದೆ, ಹೇಗೆ ಮಾಡ್ತಾ ಇದ್ದೇವೆ ಅದನ್ನು ನೀವು ನೋಡ್ಕೋಬೇಕು. ಮೊದಲೇ ಯಾವಾಗಲೂ ಬರ್ಬೋದು, ಯಾವಾಗಲೂ ಓಪನ್ ಇರುತ್ತೆ, ಯಾವಾಗಲೂ ಬಂದು ಇದರಲ್ಲಿ ಏನು ಮಿಕ್ಸಿಂಗ್ ಇದೆಯೋ ಹೇಗೆ ಮಾಡ್ತಾರೆ ನೋಡಿಕೊಂಡು ನೀವೇ ಸರ್ಟಿಫೈ ಮಾಡಬೇಕು. ಯಾರು ನಾವು ಹೇಳಿದ್ದನ್ನು ಕೇಳ್ಬೋದು, ಬೇರೆ ಯಾರು ಕೇಳ್ಬೋದು, ಆದರೆ ನೀವೇ ಬಂದು ನೀವೇ ಸರ್ಟಿಫೈ ಮಾಡಿ ನೀವೇ ಬಳಸಬೇಕು. ಆಮೇಲಿಂದ ನೀವು ನಮಗೆ ಹೇಳಿ ನಾವು ನೀವೇ ಮನೆಗೆ ತಂದು ಮುಟ್ಟಿಸ್ತೇವೆ. ಇಲ್ಲಿ ಬರೋದಾದರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಒಳಗಡೆ ಬರಬೇಕು? ಬೆಳಗ್ಗೆ ಸಾಧಾರಣ ನಾವು 9:30 ಬಂದುಬಿಡ್ತೇವೆ. 9:30 ಸಂಜೆ 7:30 ಇರ್ತೇವೆ. ಸಹಜವಾಗಿ ಈಗ ಇದರದ್ದು ರೇಟ್ಗಳ ಪ್ರಕಾರ ಬೇರೆ ಬೇರೆ ಕಂಪನಿಗಳ ದರ ಮತ್ತು ನಿಮ್ಮ ಪ್ರಾಡಕ್ಟಿನ ದರದಲ್ಲಿ ಏನಾದರೂ ಬದಲಾವಣೆಗಳು? ಈಗ ಕೋಲ್ಡ್ ಪ್ರೆಸ್ ಆಯಿಲ್ ಅಂತೇವೆ ಅಥವಾ ಮರದ ಗಾಣದ ಎಣ್ಣೆ ಅಂದರೆ ಸಾಧಾರಣ ನಿಮಗೆ ದಾಂಡೇಲಿ ಆಗಲಿ, ಹಳಿಯಾಳ ಆಗಲಿ, ಧಾರವಾಡ ಆಗಲಿ ಎಲ್ಲ ಕಡೆ 5-10 ರೂಪಾಯಿ ನಿಮಗೆ ಡಿಫ್ರೆನ್ಸ್ ಬರುತ್ತೆ. ಯಾಕಂದರೆ ಬೀಜಗಳಲ್ಲಿ ಭಾಳಷ್ಟು ವೆರೈಟಿ ಇರ್ತದೆ. ಶೇಂಗಾ ಬೀಜ ತಂದರೆ ನಿಮಗೆ ಕರ್ನಾಟಕದ ವೆರೈಟಿಗಳೇ ಬೇರೆ, ಆಂಧ್ರದ ವೆರೈಟಿಗಳೇ ಬೇರೆ, ಇನ್ನು ಗುಜರಾತ್ ಕಡೆದು ಬೇರೆ ಇರುತ್ತೆ. ಬೇರೆ ಬೇರೆ ರೇಟ್ಗಳು, ಬೇರೆ ಬೇರೆ ಸೆಗ್ರಿಗೇಷನ್ ಮಾಡಿರ್ತಾರೆ. ಹಾಗಾಗಿ ನಿಮಗೆ ಒಂದು 5-10 ರೂಪಾಯಿ ನಿಮಗೆ ಗಾಣದ ಎಣ್ಣೆಯಲ್ಲಿ ಡಿಫ್ರೆನ್ಸ್ ಬರ್ಬೋದು. ಹಾಗಂತ ನಿಮಗೆ ರಿಫೈನ್ಡ್ ಆಯಿಲಿಗೆ ಇದಕ್ಕೂ ತುಂಬ ಅಂತರ ಇರ್ತದೆ. ಆದರೆ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದ್ರಿಂದ ಅಂದರೆ ಸಾಧಾರಣ ನೀವು 100 ml ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದು, ಇದನ್ನು ಒಂದು 75 to 80% ಯೂಸ್ ಮಾಡಿದರೆ ಸಾಕಾಗುತ್ತೆ. ನಮಗೊಂದು ಮಾಹಿತಿ ಪ್ರಕಾರ ಈಗಾಗಲೇ ತಮ್ಮ ಪ್ರಾಡಕ್ಟ್ನ ಬಗ್ಗೆ ಉತ್ತಮವಾದಂತಹ ರೆಸ್ಪಾನ್ಸ್ ಬಂದಿದೆ. ಇದರ ಏನು ಫುಡ್ ಆಹಾರ ನಿಗಮದವರು ಕೂಡ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ. ನಿಮ್ಮ ಉತ್ಪನ್ನದ ಗುಣಮಟ್ಟದ ಬಗ್ಗೆ ಭಾಳ ಉತ್ತಮವಾದಂತಹ ಅಭಿಪ್ರಾಯ ಮತ್ತು ವರದಿಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಏನು ಹೇಳ್ತೀವಿ ಸರ್? ಇದು ಎಲ್ಲ ಎಣ್ಣೆಗಳನ್ನು ನಾವು FSSAI ಪ್ರಕಾರ ಲ್ಯಾಬ್ ಟೆಸ್ಟಿಂಗ್ ಮಾಡಿಸಿದ್ದೇವೆ. ಇದಕ್ಕೆ ಯಾರೂ ಬಂದವರು ಇದನ್ನು ರಿಪೋರ್ಟ್ಗಳು ನಮ್ಮನ್ನು ಯಾವಾಗಲೂ ಲಭ್ಯವಿರುತ್ತದೆ, ಇವುಗಳನ್ನು ನೋಡ್ಬೋದು. ಎರಡು ತಿಂಗಳಲ್ಲಿ ಮಾರುಕಟ್ಟೆ ಹೇಗೆ ನಡೆದಿದೆ? ಚೆನ್ನಾಗಿದೆ. ಯಾಕಂದರೆ ಈ ಎಣ್ಣೆ ಹೇಗೆ ಅಂದರೆ ಈಗ ಎಲ್ಲರೂ ತಮ್ಮ ಜೀವನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಕೆಲವೊಬ್ಬರಿಗೆ ನನ್ನ ಹತ್ರ ಒಳ್ಳೆ ಹೈಫೈ ಗಾಡಿ ಇರಬೇಕು, ಕೆಲವೊಬ್ಬರಿಗೆ ಮಾರುತಿ ಕಾರ್ ಇದ್ದರೂ ಸಾಕು, ಕೆಲವೊಬ್ಬರಿಗೆ ಹೈಫೈ ಗಾಡಿ ಬೇಕು, ಕಂಫರ್ಟ್ ಜಾಸ್ತಿ. ಅದೇ ರೀತಿಯಲ್ಲಿ ತಮ್ಮ ಆರೋಗ್ಯಕ್ಕೆ ಯಾರು ಪ್ರಾಮುಖ್ಯತೆ ಕೊಡ್ತಾರೆ, ಯಾರ ಜೀವನದಲ್ಲಿ ಆರೋಗ್ಯನೇ ಪ್ರಯಾರಿಟಿ ಅಂತಾರಲ್ಲ ಅಂಥವ್ರು ಇದನ್ನು ತಗೋತಾರೆ, ಅದು ತಗೋತಾನೆ ಇದ್ದಾರೆ. ನಿಮಗೆ ನಂಬಲಿಕ್ಕೆ ಆಗ್ತಿಲ್ಲ, ನಾವು ಏನು ಅಂದ್ಕೊಂಡಿದ್ದೀವೋ ಅದಕ್ಕಿಂತ ಜಾಸ್ತಿ ಇದೆ. ದಾಂಡೇಲಿ ಸಾಕಷ್ಟು ಜನ ಧಾರವಾಡಕ್ಕೆ ಹೋಗಿ ತಿಂಗಳ ತೊಗೊಂಬರೋರಿದ್ದರು. ಇದು ನಮ್ಗೆ ಈಗ ಗೊತ್ತಾಗಿದೆ, ನಾವು ತೊಗೊಂಬರ್ತಾ ಇದ್ವಿ, ಈಗ ಇಲ್ಲೇ ಸಿಗ್ತಾ ಇದೆ, ಚೆನ್ನಾಗಾಯಿತು ಅಂತೇಳಿ. ಇನ್ನೊಂದು ನಮ್ಮಲ್ಲಿ ವ್ಯವಸ್ಥೆ ಇದೆ. ನಾವೇನಂತೇವೆ ಅಂದರೆ, ನಾವು ಈಗ ನಮ್ಮ ಕರ್ನಾಟಕದಲ್ಲಿ ನೋಡಿದರೆ ಆದಷ್ಟು ಹೈಯೆಸ್ಟ್ ಗ್ರೀನರಿ ಇರೋದು ನಮ್ಮ ಕಡೆ ಕರ್ನಾಟಕದಲ್ಲಿ, ಈ ನಮ್ಮ ಪ್ರದೇಶದಲ್ಲಿ. ಇದರಲ್ಲಿ ನಾವು ಏನಂದರೆ ಇದನ್ನು ನಾವು ಕಾಪಾಡಬೇಕು, ಎನ್ವೈರ್ಮೆಂಟನ್ನು. ಇದು ಕಾಪಾಡಲಿಕ್ಕೆ ನಮ್ಮ ಕಡೆಯಿಂದ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾವು ದಾಂಡೇಲಿಯವರಿಗೆ ಹೇಳೋದು ಅಂದರೆ, ನಮ್ಮದು ಡೆಲಿವರಿ ಇದೆ, ಆದರೂ ಯಾಕಂದರೆ ನಾವು ಪ್ಲಾಸ್ಟಿಕ್ ಬಳಸ್ತೇವೆ, ಬಾಟ್ಲಲ್ಲಿ ಕಳಿಸ್ತೇವೆ. ನೀವು ಇಲ್ಲಿದು ಎನ್ವೈರ್ಮೆಂಟು, ಇಲ್ಲಿದು ಪ್ರಕೃತಿಯನ್ನು ಉಳಿಸ್ಕೋಬೇಕಂದ್ರೆ ಏನು ಮಾಡ್ಬೋದು ನಾವು? ನಿಮಗೂ ಲಾಭ ಆಗಬೇಕು, ನಮಗೂ ಆಗಬೇಕು, ಪ್ರಕೃತಿಗೂ ಆಗಬೇಕು. ಅದಕ್ಕೆ ಏನು ಮಾಡ್ಬೋದು ಅಂದರೆ, ನಿಮ್ಮ ಕ್ಯಾನನ್ನು, ನಿಮ್ಮ ಪಾತ್ರೆಗಳನ್ನು ನೀವು ತೊಗೊಂಬನ್ನಿ. ನಮಗೆ ಏನು ವೆಚ್ಚ ಆಗ್ತದೆ, ಒಂದು 10 ರೂಪಾಯಿ 12 ರೂಪಾಯಿ ಏನು ವೆಚ್ಚ ನಮ್ಗೆ ಆಗುತ್ತೆ ಅದನ್ನು ನಿಮಗೆ ಕಡಿಮೆ ಮಾಡಿಕೊಡ್ತೇವೆ. ಬಾಟ್ಲಿಗೆ ಏನು ವೆಚ್ಚ ಆಗುತ್ತೆ ಅದನ್ನು ಕೊಡ್ತೇವೆ, ಅದನ್ನು ನಿಮಗೆ ಇಲ್ಲಿ ಕಡಿಮೆ ಮಾಡಿ ಕೊಡ್ತೇವೆ, ಇಲ್ಲಿ ಬಂದು ತೊಗೊಂಡೋದು. ಸೊ ಇದರಿಂದ 3 ಜನರಿಗೂ ಲಾಭ, ನಿಮಗೂ ಲಾಭ, ನಮಗೂ ಲಾಭ, ನಮ್ಮ ಪ್ರಕೃತಿಗೂ ಲಾಭ. ಈ ವ್ಯವಸ್ಥೆಯೂ ನಮ್ಮಲ್ಲಿ ಇದೆ. ಈಗಾಗಲೇ ಹೊರ ರಾಜ್ಯಗಳು, ಹೊರ ಜಿಲ್ಲೆಯವರು, ಹೊರ ತಾಲೂಕಿನವರು ಕೂಡ ಬಂದಿದ್ದಾರೆ. ಇಲ್ಲಿ ಪ್ರವಾಸೋದ್ಯಮ ಪ್ರವಾಸಿ ನಗರವಾಗಿರೋದ್ರಿಂದ
ಹೀಗೆ ಬಂದವರು ತಮ್ಮ ಯೂನಿಟಿಗೆ ಕೂಡ ಭೇಟಿ ಕೊಟ್ಟಿದ್ದಾರೆ, ಸ್ಯಾಂಪಲನ್ನು ತಗೊಂಡೋಗಿ ಈಗ ಆರ್ಡರ್ ಕೂಡ ಕೊಡುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು ಕೂಡ ಮಾಹಿತಿ ಬಂದಿದೆ. ಈಗಾಗಲೇ ತಾವು ಹೇಳಿದ ಹಾಗೆ ಮುಂಬೈಯವರೊಬ್ಬರು ಬಂದಿದ್ದರು, ಸ್ವಲ್ಪ ಸ್ಯಾಂಪಲ್ ತಗೊಂಡೋಗಿದ್ರು. ಇವತ್ತು 15-20 ಲೀಟ್ರ್ ಆರ್ಡ್ರ್ ಕೂಡ ತಿಂಗಳಿಗೆ ಅಂದರೆ ಅದು ಎಷ್ಟು ಅದರ ಹೆಲ್ತ್ ಬಗ್ಗೆ ಹೆಲ್ತ್ ಕಾನ್ಷಿಯಸ್ ಎಷ್ಟಿದೆ ಅಂದರೆ ಇದೇ ಎಣ್ಣೆಗಳು ಭಾಳ ಕಡೆ ಸಿಗುತ್ತೆ. ಆದರೆ ಕಣ್ಣಿಂದ ನೋಡಿದ್ದನ್ನು ನಂಬಬೇಕು ನಾವು. ಅದು ಅವರು ಆ ನಂಬಿಕೆ ಅವ್ರು ಏನಂದರೆ ನಾವು ಇಲ್ಲಿಂದ ಬಾಂಬೆ ಕಳಿಸ್ಲಿಕ್ಕೆ ಇನ್ನೊಂದು 45 ರೂಪಾಯಿ ಜಾಸ್ತಿ ಆಗುತ್ತೆ 1 ಲೀಟ್ರಿಗೆ, ಆದರೂ ಅಡ್ಡಿಲ್ಲ ಇದನ್ನೇ ತಿಂತೇವೆ ಅನ್ನೋದನ್ನು ಅವರು ಡಿಸೈಡ್ ಮಾಡಿದ್ದಾರೆ. ಒಟ್ಟಲ್ಲಿ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟ ವಿನೂತನ ಕಲ್ಪನೆಯಡಿ ಆದಾಯನೂ ಬರಬೇಕು, ಜನರ ಆರೋಗ್ಯನೂ ಸದೃಢಗೊಳ್ಳಬೇಕು, ಜೊತೆಗೆ ಪರಿಸರ ಸಂರಕ್ಷಣೆಯೂ ಆಗಬೇಕು ಎನ್ನುವ ಹಂಬಲದಡಿ ಧ್ಯೇಯದಡಿ ಒಂದು ವಿಶಿಷ್ಟ ವಿನೂತನ ರೀತಿಯ ಉತ್ಪಾದನಾ ಘಟಕವನ್ನು ಪ್ರಾರಂಭಿಸಿದಿರಿ ಆಯುರ್ಬಲ್ ಆಗ್ರೋ ಇಂಡಸ್ಟ್ರೀಸ್. ಕೇವಲ ದಾಂಡೇಲಿಗಷ್ಟೇ ಅಲ್ಲದೆ ಈ ನಾಡಿನ ಜನರ ಆರೋಗ್ಯ ಸಮೃದ್ಧಿಗೆ, ಆರೋಗ್ಯ ಸದೃಢತೆಗೆ ಒಂದು ಸಹಕಾರಿಯಾಗಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ನಮ್ಮ ದಾಂಡೇಲಿಯ ಹೆಮ್ಮೆಯ ಆಯುರ್ಬಲ್ ಆಗ್ರೋ ಇಂಡಸ್ಟ್ರೀಸ್ ಇದು ನಾಡಿನ ಹೆಮ್ಮೆಯ ಆಗ್ರೋ ಇಂಡಸ್ಟ್ರೀಸ್ ಆಗಿ ಬೆಳೆಯುವಂತಾಗಲಿ ಎನ್ನುವ ಆಶಯ ಮತ್ತು ಪ್ರಾರ್ಥನೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.